ನಮಸ್ಕಾರ. ಕರ್ನಾಟಕ ಇದೀನಾಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಧರ್ಮಸ್ಥಳ ಅಸ್ಥಿಪಂಜರ ಕೇಸ್ಗೆ ಬಿಗ್ ಟ್ವಿಸ್ಟ್. ನಾನಿಲ್ಲಿ ಪಾತ್ರಧಾರನಷ್ಟೇ, ಸೂತ್ರಧಾರರು ಬೇರೆಯವರು. ನನಗೆ ಹಣದ ಆಮಿಷ ಒಡ್ಡಿ ಕರೆಸಿಕೊಂಡರು ಎಂದ ಮಾಸ್ಕ್ ಮ್ಯಾನ್. ಧರ್ಮಸ್ಥಳ ಬುರುಡೆ ಪ್ರಕರಣದ ಮುಸುಕುದಾರಿ ಅರೆಸ್ಟ್. ಮಾಸ್ಕ್ ಮ್ಯಾನ್ ಬಂಧನವಾಗುತ್ತಿದ್ದಂತೆ ನಮೋ ಮಂಜುನಾಥ ಎಂದು ಶಿವತಾಂಡವ ಫೋಟೋ ಅಪ್ಲೋಡ್. 50 ದಿನದ ಬಳಿಕ ವೀರೇಂದ್ರ ಹೆಗಡೆ ಪ್ರತಿಕ್ರಿಯೆ. ಧರ್ಮಸ್ಥಳ ಡಾಕ್ಟರ್ ವೀರೇಂದ್ರ ಹೆಗಡೆ ಪರ ಧರ್ಮಯಾತ್ರೆ. ಶ್ರೀ ಕ್ಷೇತ್ರದತ್ತ ಹೊರಟ ಕಾಂಗ್ರೆಸ್ ಮುಖಂಡರು. ಅಪಪ್ರಚಾರ ಮಾಡಿದವರ ವಿರುದ್ಧ ಕ್ರಮಕ್ಕೆ ಗೋಪಾಲಸ್ವಾಮಿ ಆಗ್ರಹ. ತಮಿಳುನಾಡಿನಲ್ಲಿದ್ದ ಚೆನ್ನೈಗೆ ಹಣದ ಆಮಿಷ ಒಡ್ಡಿ ಧರ್ಮಸ್ಥಳ ವಿರೋಧಿ ಗ್ಯಾಂಗ್ ಕರೆದುಕೊಂಡು ಬಂದ ಸ್ಫೋಟಕ ವಿಚಾರ ಬೆಳಕಿಗೆ ಬಂದಿದೆ. ಹೌದು, ವಿಶೇಷ ತನಿಖಾ ತಂಡ ತಮ್ಮ ಎಂದಿನ ಪೊಲೀಸ್ ಶೈಲಿಯಲ್ಲಿ ವಿಚಾರಣೆ ನಡೆಸಿದಾಗ ಚೆನ್ನಯ್ಯ ಸತ್ಯ ಕಕ್ಕಿ ತಪ್ಪೊಪ್ಪಿಕೊಂಡಿರುವ ವಿಚಾರ ಎಸ್ಐಟಿ ಮೂಲಗಳಿಂದ ತಿಳಿದು ಬಂದಿತ್ತು. ಮೂಲಗಳ ಪ್ರಕಾರ ಧರ್ಮಸ್ಥಳಕ್ಕೆ ಬರುವ ಮೊದಲೇ 3 ಬಾರಿ ಈತನನ್ನ ತಂಡ ಭೇಟಿ ಮಾಡಿತ್ತು. ಡಿಸೆಂಬರ್ ಕೊನೆ ವಾರದಲ್ಲಿ ತಮಿಳುನಾಡಿನಲ್ಲಿದ್ದ ನನ್ನನ್ನು ಧರ್ಮಸ್ಥಳ ದೇವಸ್ಥಾನದ ವಿರೋಧಿ ಗ್ಯಾಂಗ್ ಸಂಪರ್ಕಿಸಿತ್ತು. ಮಾತುಕತೆ ನಡೆಸುವ ವೇಳೆ ಹಣದ ಆಮಿಷ ಒಡ್ಡಿದ್ರು. ಈ ಪ್ರಕರಣದ ಮುಖ್ಯ ನಾಯಕ ನೀನು, ನಿನ್ನಿಂದಲೇ ಈ ಪ್ರಕರಣಕ್ಕೆ ರೋಚಕ ತಿರುವು ಸಿಗುತ್ತದೆ ಎಂದು ಹೇಳಿದ್ರು. ಯಾವುದೇ ಕಾರಣಕ್ಕೂ ನೀನು ಭಯಪಡುವ ಅಗತ್ಯವಿಲ್ಲ. ತನಿಖೆಯಾದ ನಂತರ ಹಲವು ಜನ ದೂರುದಾರರು ಬರುತ್ತಾರೆ. ಎಲ್ಲಾ ತನಿಖೆ ನಡೆಯುತ್ತದೆ ಎಂದು ಭರವಸೆ ನೀಡಿದ್ರು. ಆರಂಭದಲ್ಲಿ ಬೆಂಗಳೂರಿನಲ್ಲಿ ನನಗೆ ಸ್ವಲ್ಪ ತರಬೇತಿ ನೀಡಲಾಗಿತ್ತು. ಪೊಲೀಸರು ಕೇಳಿದಾಗ ಯಾವ ರೀತಿ ಉತ್ತರ ಹೇಳಬೇಕು ಎನ್ನುವುದನ್ನು ತಿಳಿಸಲಾಗಿತ್ತು. ನಂತರ ಸೂತ್ರಧಾರರು ಹೇಳಿದಂತೆ ನಾನು ಪಾತ್ರ ಮಾಡುತ್ತಿದ್ದೆ. ಅವರು ಹೇಳಿದಂತೆ ನಾನು ಮಾಹಿತಿ ನೀಡುತ್ತಿದ್ದೆ ಎಂದು ಚಿನ್ನಯ್ಯ ತಿಳಿಸಿದ್ದಾನೆ. ಬುರುಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಸ್ಕ್ ಮ್ಯಾನ್ ಚೆನ್ನಯ್ಯನ ಬಂಧನವಾದ ಬೆನ್ನಲ್ಲೇ ಧರ್ಮಸ್ಥಳ ದೇವಸ್ಥಾನದ ಅಧಿಕೃತ ಸಾಮಾಜಿಕ ಜಾಲತಾಣ ಪುಟದಲ್ಲಿ ಶಿವರುದ್ರ ತಾಂಡವ ಮಾಡುತ್ತಿರುವ ಫೋಟೋವನ್ನ ಅಪ್ಲೋಡ್ ಮಾಡಲಾಗಿದೆ. ಧರ್ಮ ವಿಜಯದ ಸಂಕೇತವಾಗಿ ಧರ್ಮಸ್ಥಳ ದೇವಸ್ಥಾನದ ಹಿಂದೆ ಶಿವ ರುದ್ರ ತಾಂಡವದ ಫೋಟೋ ಅನಾವರಣವಾಗಿದೆ. ಧರ್ಮಸ್ಥಳ ದೇವರ ಪಾವಿತ್ರತೆಗೆ ಧಕ್ಕೆ ತರುವಂತಹ ಷಡ್ಯಂತ್ರ ಮಾಡಿ ಗ್ಯಾಂಗ್ ಸುಳ್ಳಿನ ಕೋಟೆ ಕಟ್ಟಿತ್ತು. ಒಂದೊಂದೇ ಸುಳ್ಳಿನ ಕೋಟೆಗಳು ಕಳಚಿ ಬಿದ್ದು ಷಡ್ಯಂತ್ರ ಮಾಡುತ್ತಿದ್ದವರು ಬಂಧನವಾಗುತ್ತಿದ್ದಂತೆ ಆಡಳಿತ ಮಂಡಳಿ ಶಿವರುದ್ರ ತಾಂಡವದ ಫೋಟೋ ಹಾಕಿ ನಮೋ ಮಂಜುನಾಥ ಎಂದು ಬರೆದು ಅಪಪ್ರಚಾರ ಮಾಡಿದವರಿಗೆ ಸಂದೇಶ ಕಳುಹಿಸಿದೆ. ಶಿವರುದ್ರ ತಾಂಡವ ಸಂತೋಷ ಮತ್ತು ಭಾವ ಪರವಶತೆಯನ್ನ, ಕೋಪವನ್ನ ಸಂಕೇತಿಸುತ್ತದೆ. ಅಧರ್ಮದ ವಿನಾಶವನ್ನ, ಅಹಂಕಾರದ ನಾಶವನ್ನ ಶಿವರುದ್ರ ತಾಂಡವ ಸೂಚಿಸುತ್ತದೆ. ಢಮರುಗ ಹಿಡಿದ ರೌದ್ರತೆ ತೋರುವ ಶಿವನ ಉಗ್ರ ಮತ್ತು ವಿನಾಶಕಾರಿ ಸ್ವರೂಪವನ್ನ ಬಿಂಬಿಸುತ್ತದೆ. ಶವಗಳನ್ನ ಹೂತಿದ್ದಾಗಿ ಹೇಳಿದ ಚಿನ್ನಯ್ಯನ ಬಂಧನ ಬಗ್ಗೆ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರು ಮಾತನಾಡಿದ್ದಾರೆ. ಒಂದೊಂದೇ ಸತ್ಯ ಸಂಗತಿ ಹೊರಬರುತ್ತಿದೆ. ಇದರ ಬಗ್ಗೆ ನಾನು ಈಗ ಮಾತನಾಡುವುದಿಲ್ಲ. ಈಗ ಎಲ್ಲ ಆರೋಪಗಳಿಂದ ತೊಳೆದಂತಾಗಿದೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆಯೇ ಇರಲಿ. ದೇವರ ಆಶೀರ್ವಾದ ಈ ಕ್ಷೇತ್ರದ ಮೇಲಿರಲಿದೆ ಎಂದು ಹೇಳಿದರು. ಹೆಚ್ಚು ಬಾರ್ತಾರಿ ಬಾರಿ ಸಂತೋಷ ನಿಕ್ಲಿನ ಪಟ್ಟೆ ಭಾರಿ ಸಂತೋಷ ಇದು ಸತ್ಯ ಬರೋದು ನಮ್ಮ ದಿಕ್ಕದಿಲ್ಲಕ್ಕಾಗತ್ತೆ ಪೂರ ಸತ್ಯ ನನಗೆ ಅಭಿಮಾನ ಹೆಪ್ಪಲಿಂಚನೆ ಪಡೆ ಪ್ರೀತಿ ವಿಶ್ವದಿಂಚನೆ ಪಡೆದು ಸ್ವಾಮಿಲೇ ಆ ಆಶೀರ್ವಾದ ನಮ್ಮ ಕ್ಷೇತ್ರದ ಇಂಚನೆ ಪಡೆದು ಸೇವೆ ಮಾಡ್ಕೊಂಡು ಉತ್ಸಾಹ ಮಾದರಿಗೆ ಧನ್ಯವಾದಗಳು. ಹೆಚ್ಚು ಬಾರ್ತಾರಿ ಟಿವಿ ಇಷ್ಟು ಬರೋದಲ್ಲಿ ಹೆಚ್ಚು ಬಾರ್ತಾರಿ ಭಾರಿ ಸಂತೋಷ ನಿಕ್ಲಿ ಪಟ್ಟೆ ಭಾರಿ ಸಂತೋಷ ಇದು ಸತ್ಯ ಬರೋದು ನಮ್ಮ ದಿಕ್ಕದಿಲ್ಲಕ್ಕಾಗತ್ತೆ ಪೂರ ಸತ್ಯ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ರಾಜಕೀಯ ಮಾಡುತ್ತಿರುವುದನ್ನು ಖಂಡಿಸಿ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರನ್ನ ಬೆಂಬಲಿಸಿ ಮಾಜಿ ಎಂಎಲ್ಸಿ ಚನ್ನರಾಯಪಟ್ಟಣದ ಹಿರಿಯ ಕಾಂಗ್ರೆಸ್ ಮುಖಂಡ ಎಂಎ ಗೋಪಾಲಸ್ವಾಮಿ ನೇತೃತ್ವದಲ್ಲಿ ಇಂದು ಧರ್ಮಸ್ಥಳಕ್ಕೆ ಧರ್ಮಯಾತ್ರೆ ತೆರಳಿತು. ಬೆಳಗ್ಗೆ ಚನ್ನರಾಯಪಟ್ಟಣದಿಂದ ಹೊರಟ ಯಾತ್ರೆ ಹಾಸನದ ಮೂಲಕ ಹಾದು ಸಕಲೇಶಪುರ ಮೂಲಕ ಧರ್ಮಸ್ಥಳಕ್ಕೆ ತೆರಳಿತು. ನೂರಾರು ಕಾರು ಇತ್ಯಾದಿ ವಾಹನಗಳಲ್ಲಿ ಸಾವಿರಾರು ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಧರ್ಮಸ್ಥಳದತ್ತ ಪ್ರಯಾಣ ಬೆಳೆಸಿದ್ರು. ಈ ವೇಳೆ ಎಲ್ಲರೂ ಧರ್ಮ ಗೆಲ್ಲಬೇಕು, ನಾವೆಲ್ಲರೂ ಧರ್ಮಸ್ಥಳ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ಪರ ಎಂದು ಘೋಷಣೆ ಕೂಗಿದ್ರು. ಈ ವೇಳೆ ಬೋನಹಳ್ಳಿ ಕೂಡಿನಲ್ಲಿ ಮಾತನಾಡಿದ ಗೋಪಾಲಸ್ವಾಮಿ, ನಾವೆಲ್ಲರೂ ಹಿಂದಿನಿಂದಲೂ ಧರ್ಮಸ್ಥಳದ ಮಂಜುನಾಥನನ್ನ ಅಪಾರವಾಗಿ ನಂಬಿರುವವರು, ಧಾರ್ಮಿಕವಾಗಿ ಅಪಾರ ನಂಬಿಕೆ ಹೊಂದಿರುವವರು. ಯಾರೂ ಇದಕ್ಕೆ ಧಕ್ಕೆ ಉಂಟು ಮಾಡಬಾರದು. ಹೀಗಾಗಿ ಧರ್ಮಸ್ಥಳದ ಪರವಾಗಿ ವೀರೇಂದ್ರ ಹೆಗಡೆ ಅವರನ್ನ ಬೆಂಬಲಿಸಿ ಇಂದು ಪಾದಯಾತ್ರೆ ಹೊರಟಿದ್ದೇವೆ. ಮಂಜುನಾಥನ ದರ್ಶನ ಮಾಡಿ ಹೆಗಡೆ ಅವರಿಗೆ ಧೈರ್ಯ ಹೇಳಿ ವಾಪಸ್ ಬರುತ್ತೇವೆ. ಸ್ತ್ರೀಶಕ್ತಿ ಸಂಘಗಳ ಸ್ಥಾಪನೆ, ಕೆರೆ ಅಭಿವೃದ್ಧಿ, ಹೈನುಗಾರಿಕೆಗೆ ಉತ್ತೇಜನ, ಶುದ್ಧ ಕುಡಿಯುವ ನೀರಿನ ಘಟಕ ಹೀಗೆ ಸರ್ಕಾರದ ರೀತಿಯಲ್ಲೇ ಹಲವು ಕೆಲಸ ಕಾರ್ಯ ಹಾಗೂ ಮಹಿಳಾ ಸಬಲೀಕರಣವನ್ನ ಧರ್ಮಸ್ಥಳ ಸಂಸ್ಥೆ ಮಾಡುತ್ತಿದೆ. ಯಾವುದೇ ಆರೋಪ ಇರಲಿ, ಅದರ
ಸತ್ಯಾಸತ್ಯತೆ ಬಯಲಾಗಬೇಕು. ಆ ಕಾರಣಕ್ಕೆ ನಮ್ಮ ಸರ್ಕಾರ ಎಸ್ಐಟಿ ರಚನೆ ಮಾಡಿದೆ. ಆದರೆ ವಿಪಕ್ಷ ಬಿಜೆಪಿ ಟೀಕೆ ಮಾಡುವುದು, ರಾಜಕೀಯ ಪ್ರೇರಿತವಾಗಿ ಅಪಪ್ರಚಾರ ಮಾಡುವುದು ಸರಿಯಲ್ಲ. ಡಿಕೆ ಶಿವಕುಮಾರ್ ಅವರು ಒಬ್ಬರ ಭಕ್ತನಾಗಿ ಧರ್ಮಸ್ಥಳದ ಷಡ್ಯಂತ್ರ ನಡೆಯುತ್ತಿದೆ ಎಂದು ಮಾತನಾಡಿದ್ದಾರೆ. ಆದರೆ ಅವರು ರಾಜಕೀಯ ಬೆರೆಸಿಲ್ಲ. ಆದರೆ ಸಣ್ಣ ಪುಟ್ಟದಕ್ಕೂ ರಾಜಕೀಯ ಮಾಡುತ್ತಿರುವುದು ಬಿಜೆಪಿ ಎಂದು ವಾಗ್ದಾಳಿ ನಡೆಸಿದರು. ನಾನು ರಾಜಕಾರಣಿಯಾಗಿ ಅಲ್ಲ, ಒಬ್ಬ ಭಕ್ತನಾಗಿ ಧರ್ಮಯಾತ್ರೆ ಕೈಗೊಂಡಿದ್ದೇನೆ. ಕೋಟಿ ಕೋಟಿ ಜನರ ಭಕ್ತಿಯ ಕೇಂದ್ರವಾಗಿರುವ ಧರ್ಮಸ್ಥಳದ ವಿರುದ್ಧ ಯಾರು ಕೂಡ ಷಡ್ಯಂತ್ರ ಮಾಡಬಾರದು. ಅಪಪ್ರಚಾರ ಮಾಡಿದವರ ವಿರುದ್ಧ ಕ್ರಮ ಆಗಬೇಕು ಎಂದು ಗೋಪಾಲಸ್ವಾಮಿ ಆಗ್ರಹಿಸಿದರು. ನಮ್ಮ ರಾಜ್ಯದಲ್ಲಿ ಇವತ್ತು ಈ ಧರ್ಮ ಅಧರ್ಮ ಅನ್ನೋದ್ರ ಬಗ್ಗೆ ತಾವೆಲ್ಲ ಮಾಧ್ಯಮದಲ್ಲಿ ಈಗ ವಿಧಾನಸೌಧದಲ್ಲಿ ಸೆಷನ್ ನಡೆಯಬೇಕು ಕೂಡ ನೋಡಿದ್ದೀರ. ಇದೆಲ್ಲ ನೋಡ್ತಾ ಇದ್ರೆ ಎಲ್ಲ ಕೂಡ ನಾವೆಲ್ಲ ಧಾರ್ಮಿಕವಾಗಿ ದೈವಿಕವಾಗಿ ನಾವೆಲ್ಲ ಜೀವನ ಮಾಡಿ ಬದುಕಿದಂಥವ್ರು. ಈ ನಮ್ಮ ಜಿಲ್ಲೆನೂ ಕೂಡ ಶ್ರವಣಬೆಳಗೊಳದ ಗೊಮ್ಮಟೇಶ್ವರನ ಇರ್ಬೋದು, ನಮ್ಮ ಬೇಲೂರು ಇರ್ಬೋದು, ನಾವೆಲ್ಲರೂ ಕೂಡ ಸೈದ್ಧಾಂತಿಕವಾಗಿ ಧಾರ್ಮಿಕವಾಗಿ ಹಿಂದೂ ದೇಶ, ಹಿಂದೂ ರಾಷ್ಟ್ರ, ಜಾತ್ಯತೀತವಾಗಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೀವಿ. ಎಲ್ಲರೂ ಕೂಡ ನೆಮ್ಮದಿಯಾಗಿ. ಇಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯನ್ನು ನಂಬಿಕೊಂಡು ನಾವೆಲ್ಲರೂ ಕೂಡ ಎಂಥ ಒಂದು ಸಣ್ಣ ಮಗುಗಾಗಲಿ ನಾವು ಮಂಡ್ಯ ಕೊಡಿಸೋದ್ರಿಂದ ಪೂಜೆ ಮಾಡೋದ್ರಿಂದ ನಾವು ಚಿಕ್ಕ ಮಕ್ಕಳಿಂದ ಬೆಳೆದಿರ್ತಕ್ಕಂಥದ್ದು ಧಾರ್ಮಿಕವಾಗಿ. ಇಂಥ ಒಂದು ಸಂದರ್ಭದಲ್ಲಿ ಆ ಒಂದು ದೇವಸ್ಥಾನಕ್ಕೆ ಕೆಟ್ಟ ಹೆಸರು, ಒಂದು 10-15 ವರ್ಷದಿಂದ ಸೌಜನ್ಯ ಕೇಸನ್ನ ಕೂಡ ನೋಡ್ತಾ ಇದ್ದೀರ. ಎಲ್ಲ ಒಂದು ಕಡೆ ತೀರ್ಮಾನ ಆಗಲೇಬೇಕಿದು. ಇವು ಎಂಡ್ ಆಗದೇ ಇದ್ದರೆ ಹೀಗೆ ನಿರಂತರವಾಗಿ ನಡೀತಾ ಇರ್ತದೆ. ಆ ಒಂದು ವಿಚಾರದಲ್ಲಿ ನಮ್ಮ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ SIT ಗೃಹ ಸಚಿವರ ನೇತೃತ್ವದಲ್ಲಿ ಆಗಿದೆ. ನಗರ ಗ್ರಾಮೀಣ ಪ್ರದೇಶ ಎನ್ನದೇ ಜಿಲ್ಲೆಯಲ್ಲಿ ಮನೆ ಕಳುವು ಪ್ರಕರಣ ನಿಜಕ್ಕೂ ಆತಂಕ ತರಿಸಿದೆ. ಕೆಲವು ಅಕ್ಷರಶಃ ಬೆಚ್ಚಿ ಬೀಳಿಸುತ್ತಿವೆ. ಮನೆಗಳವು, ಮಾಂಗಲ್ಯ ಸರ ಕಳವು, ಹೀಗೆ ಹಾಸನ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕಳ್ಳರ ಅಟ್ಟಹಾಸ ಮುಂದುವರಿಯುತ್ತಲೇ ಇರುವುದು ನಿಜಕ್ಕೂ ಆತಂಕ ತರಿಸಿದೆ. ನಗರದ ಸದಾಶಿವನಗರದ ಮನೆಯಲ್ಲಿ ಬರೋಬ್ಬರಿ ಅಂದಾಜು 1 ಕೆಜಿ ಚಿನ್ನ, 15 ಲಕ್ಷಕ್ಕೂ ಹೆಚ್ಚು ನಗದನ್ನು ದೋಚಿ ಕಳ್ಳರು ಪರಾರಿಯಾಗಿದ್ದಾರೆ. ಖಾಸಗಿ ಬ್ಯಾಂಕ್ ಉದ್ಯೋಗಿ ನವೀನ್ ಎಂಬುವರ ಮನೆಯಲ್ಲಿ ಈ ಕೃತ್ಯ ನಡೆದಿದ್ದು, ವರಮಹಾಲಕ್ಷ್ಮಿ ಹಬ್ಬಕ್ಕೆಂದು ಬ್ಯಾಂಕ್ ಲಾಕರ್ನಿಂದ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಚಿನ್ನ, ಬೆಳ್ಳಿ ಆಭರಣಗಳನ್ನು ಮನೆಗೆ ತರಲಾಗಿತ್ತು. ಗುರುವಾರ ರಾತ್ರಿ ಮನೆಗೆ ಬೀಗ ಹಾಕಿ ಇಡೀ ಕುಟುಂಬ ಹೊರಹೋಗಿತ್ತು. ಶನಿವಾರ ಬೆಳಿಗ್ಗೆ 8 ಗಂಟೆಗೆ ಮನೆಗೆ ಬಂದು ನೋಡಿದಾಗ ಕಳ್ಳತನ ನಡೆದಿರುವುದು ಗೊತ್ತಾಗಿದೆ. ಮನೆಯ ಬಾಗಿಲು ಮುರಿದು ಒಳನುಗ್ಗಿರುವ ಕಳ್ಳರು ನಗದು ಹಾಗೂ ಚಿನ್ನಾಭರಣ ದೋಚಿ ಎಸ್ಕೇಪ್ ಆಗಿದ್ದಾರೆ. ಪತ್ನಿ, ತಾಯಿಯ ಮನೆಯಲ್ಲೇ ನವೀನ್ ಕುಟುಂಬ ಸಮೇತರಾಗಿ ವಾಸವಾಗಿದ್ರು. ತಾವು ವಾಸವಿದ್ದ ಮನೆಯ ಎದುರಿನಲ್ಲೇ ನವೀನ್ ಹೊಸ ಮನೆ ನಿರ್ಮಾಣ ಮಾಡುತ್ತಿದ್ದಾರೆ. ಆ ಹೊಸ ಮನೆಯ ಕಾಮಗಾರಿಗೆಂದೇ ದೊಡ್ಡ ಪ್ರಮಾಣದ ಹಣವನ್ನ ಮನೆಯಲ್ಲಿ ಇಟ್ಟಿದ್ರು. ಒಂದು ರಾತ್ರಿ ಮನೆಯಲ್ಲಿ ಯಾರೂ ಇಲ್ಲದನ್ನ ಗಮನಿಸಿದ ಚೋರರು ಕಳ್ಳತನ ಮಾಡಿದ್ದಾರೆ. ಸ್ಥಳಕ್ಕೆ ಪೆನ್ಷನ್ ಮೊಹಲ ಠಾಣೆ ಪೊಲೀಸರು, ಶ್ವಾನದಳ, ಬೆರಳಚ್ಚು ತಜ್ಞರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ದೊಡ್ಡ ಪ್ರಮಾಣದ ಚಿನ್ನಾಭರಣ ಕಳೆದುಕೊಂಡು ಕುಟುಂಬ ಕಣ್ಣೀರಿಡುತ್ತಿದೆ. ಖದೀಮರ ಪತ್ತೆಗೆ ಎಸ್ಪಿ ಮೊಹಮ್ಮದ್ ಸುಜಿತಾ ಅವರು ವಿಶೇಷ ತನಿಖಾ ತಂಡ ರಚನೆ ಮಾಡಿದ್ದು, ಆರೋಪಿಗಳ ಪತ್ತೆಗೆ ಖಾಕಿ ಪಡೆ ಬಲೆ ಬೀಸಿದೆ. ಆಮೇಲೆ ಏನು ಗೇಟ್ ಎಲ್ಲ ಓಪನ್ ಆಗಿದೆಯಲ್ಲ ಅಂತ ಹೇಳಿ ಒಳಗಡೆ ಹೋಗಿ ನೋಡೋದು, ಬಾಗಿಲು ಹೊಡೆದಿತ್ತು. ಮೈನ್ ಡೋರ್ ಫುಲ್ ಎಲ್ಲ ಹೊಡೆದು ಇದು ಮಾಡಿದ್ರು. ಆಮೇಲೆ ಗೊತ್ತಾಯಿತು ಅಲ್ಲಿಗೆ ಕಳ್ತನ ಆಗಿದೆ ಅನ್ನೋದು ಗೊತ್ತಾಯಿತು, ಕನ್ಫರ್ಮ್ ಆಯಿತು. ಆಮೇಲೆ ಒಂದು ಸಲ ಒಳಗಡೆ ನೋಡೋಣ ಅಂತ ಹೇಳಿ ಹೋದ್ವಿ. ಕೆಳಗಡೆ ರೂಮಲ್ಲೇ ಎಲ್ಲ ಪೂರ್ತಿ ಎಲ್ಲ ಬೀರುಗಳನ್ನೆಲ್ಲ ಒಡೆದು ಏನೇನು ಬೇಕೆಲ್ಲ ತಗೊಂಡು ಹೋಗಿದ್ದಾರೆ. ಮತ್ತಿನ್ನು ಪೊಲೀಸಿಗೆ ಇನ್ಫಾರ್ಮ್ ಮಾಡಿದ್ವಿ, ಯಾರು ಒಳಗಡೆ ಹೋಗಬೇಡಿ ಅಂತ ಅಂದರು. ಹೀಗಾಗಿ ಈಗ ಬಂದು ಆಚೆ ಬಂದು ನಿಂತಿದ್ವಿ. ಮತ್ತು ಮೇಲ್ಗಡೆ ಏನೂ ಹೋಗಿಲ್ಲ ನಾವು. ಇನ್ನೂ ಏನೇನಾಗಿದೆ ಅನ್ನೋದು ಒಳಗೆ ಹೋದ್ಮೇಲೆ ಗೊತ್ತಾಗುತ್ತೆ, ಕನ್ಫರ್ಮ್ ಆಗುತ್ತೆ. ಏನೇನಿತ್ತು ಸರ್ ನಿಮ್ಮ ಸರ್ ಕೆಳಗಡೆ ಬೀರಲ್ಲಿ ಇದ್ದಿದ್ದು ಒಡವೆ, ಕ್ಯಾಶು ಎಲ್ಲನೂ ತಗೊಂಡು ಹೋಗಿದ್ದಾರೆ. ಬೆಳ್ಳಿ ಐಟಮು, ಚಿನ್ನದ ಒಡವೆಗಳು, ಕ್ಯಾಶ್ ಏನೇನಿತ್ತು ಅದನ್ನೆಲ್ಲನೂ ತಗೊಂಡು ಹೋಗಿದ್ದಾರೆ. CCTV ಹತ್ತಿರದ ಯಾವುದೂ ಇಲ್ಲ ಸರ್? CCTV ಸರ್ ಈ ಪಕ್ಕದ ಹಿಂದ್ಗಡೆ ಲೈನಲ್ಲಿ ಎಲ್ಲ ಇದೆ. ನಮ್ಮನೆ CCTV ಇರಲಿಲ್ಲ. ಪಕ್ಕದೆಲ್ಲ ನೋಡ್ತಾ ಇದ್ದೆ. ಕ್ಯಾಶ್ ಇತ್ತು, ಎಷ್ಟು ಗೋಲ್ಡ್ ಇತ್ತು ಸರ್? ಚೆಕ್ ಮಾಡಬೇಕು ಸರ್, ಅದು ನಾವು ಮನೆಯವ್ರದ್ದು, ಅತ್ತೆಯವ್ರದ್ದು, ಹೀಗಾಗಿ ಎಲ್ಲರದ್ದು ಇದಿರೋದ್ರಿಂದ ಎಕ್ಸಾಕ್ಟಾಗಿ ಇನ್ನೂ ಪಕ್ಕ ಗೊತ್ತಾಗ್ತಾ ಇಲ್ಲ. ಅವ್ರು ನಮ್ಮ ಮಾವ ಇವರೆಲ್ಲ ಬಂದಮೇಲೆ ಪಕ್ಕ ಎಷ್ಟಿತ್ತು ಏನು ಅಂತ ಗೊತ್ತಾಗುತ್ತೆ. ಇತ್ತು, ಸ್ವಲ್ಪ ಜಾಸ್ತಿನೇ ಇತ್ತು. ಒಡವೆನೂ ಎಲ್ಲ ಜಾಸ್ತಿ ಇತ್ತು. ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಇದ್ದಿದ್ದರಿಂದ ಒಡವೆನೂ ಎಲ್ಲ ಇಲ್ಲೇ ತಂದು ಇಟ್ಕೊಂಡಿದ್ವಿ. ಆಗಿದ್ದಾವೆ ಇಲ್ಲಿ. ಆಮೇಲೆ ಎರಡನೇದು ಏನಂದರೆ ನಮ್ಮವರು ಈ ಕಳ್ಳರು ಪ್ರೊಫೆಷನಲಿಸ್ಟು ಹೆಂಗೆ ಅಂದರೆ ಈ ಹಬ್ಬ ಇದೆ ನೋಡಿ, ಈ ವರಮಹಾಲಕ್ಷ್ಮಿ ನಮ್ಮವ್ರಿಗೆ ಒಂಥರ ಚಟ, ಈ ದುಡ್ಡು ಚಿನ್ನ ಇಡೋದು, ಅದೊಂದು ಕಳ್ಳರಿಗೆ ತುಂಬ ಅವ್ರಿಗೆ ಇರುತ್ತೆ ಅನ್ನೋದು ಫೀಲಿಂಗ್ಸು. ಅವ್ರು ನೋಡಿ ನೈಟ್ ಬಂದವರಲ್ಲ, CC ಕ್ಯಾಮ್ರಾ ನೋಡಿದ್ವಿ, ಪಕ್ಕದ ಮನೆ ನೋಡಿದ್ದಾರೆ, ಅವ್ರು ಇದ್ದಾರೆ ಅಂದ್ಕೊಂಡು ಇಲ್ಲಿ ಬಂದವ್ರೆ. ಬಹುಶಃ ಇದು ನೋಡಿದ್ರೆ ಸರ್, ಇದನ್ನ ವಾಚ್ ಮಾಡಿ ಅವರು ತುಂಬಾ ವಾಚ್ ಮಾಡಿ, ಇದು ಪ್ರೊಫೆಷನಲಿಸ್ಟ್, ಅವ್ರು ಕಳ್ತನ ನಿರಂತರ ಮಾಡ್ತಿದ್ದಾರೆ. ಇಲ್ಲ ಮಾಡ್ತಿದ್ದಾರೆ. ಅದೇ ನಾನು ಬೆಳಗ್ಗೆ ಸಾಹೇಬರು SP ಮೇಡಮ್ ಅವ್ರಿಗೂ ಮಾಡಿದ್ದೆ, ಇನ್ಸ್ಪೆಕ್ಟ್ರು ಬಂದಿದ್ರು, ಪೊಲೀಸ್ನವರೆಲ್ಲ ಕ್ರಮ ತಗೊಂಡು ಮಾಡ್ತಿದ್ದಾರೆ. ನೀರು ಹೊಡೆದಿರೋದು, ಡೋರ್ ಎಲ್ಲ ಹೊಡೆದಿರೋದು ನೋಡಿದ್ರೆ ಸರ್ ಅವರೆಲ್ಲ ಪ್ರೊಫೆಷನಲ್ ಆಗಿ ಮಾಡಿರೋದು, ತುಂಬ ಭಾರಿ ಇದಾಗಿ ಮಾಡಿದ್ದಾರೆ. ಗೊತ್ತಾಗಿದೆ ಇಲ್ಲಿ ಪಕ್ಕದ ಮನೆಯವ್ರಿಗೆ ಗೊತ್ತಾಯಿತು ಅಂತ ಹೇಳ್ತಾರೆ. ನೈಟ್ ಅಲ್ವಾ, ಇಲ್ಲಿ ಏನಂದರೆ ಕನ್ಸ್ಟ್ರಕ್ಷನ್ ನಡೀತಾ ಇದ್ದಾವೆ, ಯಾವ ಎಷ್ಟು ಸತ್ರ ಬರ್ತಾರೆ ಏನು ಗೊತ್ತಾಗಲ್ಲ. ಹಂಗಾಗಿ ಇದು ಗೆಸ್ ಮಾಡೋಕ್ಕಾಗಲ್ಲ, ಹಂಗಾಗಿದೆ.
ಮಂದೆ ಕುರಿ ಕಾಯುವ ಗೊಲ್ಲ, ಕುರುಬ, ಯಾದವ ಸಮುದಾಯದ ಅಲೆಮಾರಿಗಳಿಗೆ ಸಿಗುವ ಸೌಲಭ್ಯಗಳನ್ನು ಒಕ್ಕಲಿಗರಿಗೂ ಕೊಡಬೇಕು ಎಂದು ಅಧಿವೇಶನದಲ್ಲಿ ಮಾತನಾಡಿರುವ ಅರಸೀಕೆರೆ ಶಾಸಕ ಕೆಎಂ ಶಿವಲಿಂಗೇಗೌಡ ಅವರು ಸಮುದಾಯಕ್ಕೆ ಅವಮಾನ ಮಾಡಿದ್ದು ಕೂಡಲೇ ಸಮುದಾಯಗಳ ಕ್ಷಮೆ ಯಾಚಿಸಬೇಕು ಎಂದು ಅದೇ ತಾಲೂಕಿನ ಪುರ್ಲೇವಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಜವರಪ್ಪ ಆಗ್ರಹಿಸಿದರು. ಕುರಿಗಾಹಿಗಳ ದೌರ್ಜನ್ಯ ತಡೆ ಕಾಯ್ದೆ ಮಂಡಿಸಿದ ಸಂದರ್ಭದಲ್ಲಿ ಶಿವಲಿಂಗೇಗೌಡರು ನಾವು ಕುರಿಗಾಹಿ ವಂಶದಲ್ಲಿ ಹುಟ್ಟಿದ್ದೇವೆ ಎಂದು ಸದನಕ್ಕೆ ತಪ್ಪು ಮಾಹಿತಿ ನೀಡಿದ್ದಾರೆ. ಗೊಲ್ಲ ಸೇರಿದಂತೆ ಅನೇಕ ಹಿಂದುಳಿದ ಸಮುದಾಯಗಳು ಅರಸೀಕೆರೆ ತಾಲೂಕಿನಲ್ಲಿ ಕುರಿ ಕಾಯುವ ಕಸುಬು ಮಾಡುತ್ತಿವೆ. ಇವರಿಗೆ ಸಿಗುವ ಸರ್ಕಾರದ ಸೌಲಭ್ಯಗಳನ್ನು ನಮಗೂ ಕೊಡಿ ಎಂದಿರುವುದು ಶಾಸಕರಿಗೆ ಶೋಭೆ ತರುವುದಿಲ್ಲ. ಇದು ಹಿಂದುಳಿದ ಜಾತಿಗಳಿಗೆ ಮಾಡಿದ ಅವಮಾನ ಎಂದು ಕಿಡಿಕಾರಿದರು. ಅವರು 4 ಬಾರಿ ಶಾಸಕರಾಗಲು ಹಿಂದುಳಿದ ಜಾತಿಗಳೇ ಕಾರಣ. ಈ ಸಮುದಾಯಗಳ ಋಣ ತೀರಿಸುವ ಬದಲು ತುಳಿಯುವ ಕೆಲಸಕ್ಕೆ ಮುಂದಾಗಿರುವುದು ಖಂಡನೀಯ. ನಮ್ಮ ಸವಲತ್ತುಗಳನ್ನು ಅವರು ಕೇಳುವುದು ಸರಿಯಲ್ಲ, ಕಬಳಿಸುವುದು ತಪ್ಪು ಎಂದರು. ಸೆಷನ್ನಲ್ಲಿ ನಮ್ಮ ಅರಸೀಕೆರೆ ಕ್ಷೇತ್ರದ ಶಾಸಕರಾದ ಮಾನ್ಯ ಕೆಎಂ ಶಿವಲಿಂಗೇಗೌಡರವರು ನಮ್ಮ ಶಾಸಕರು ಅವರು ಏನು ಇವತ್ತು ಗೊಲ್ಲ ಸಮಾಜ ಮತ್ತು ಕುರುಬ ಸಮಾಜ ಇವತ್ತು ಹಿರಿಯೂರು ತಾಲೂಕಲ್ಲಿ ಮತ್ತು ಚಿತ್ರದುರ್ಗ ಜಿಲ್ಲೆ, ತುಮಕೂರು ಜಿಲ್ಲೆಯಲ್ಲಿ ಮತ್ತು ಬಳ್ಳಾರಿ ಜಿಲ್ಲೆ, ಕರ್ನಾಟಕದ ಉತ್ತರ ಭಾರತದಿಂದ ಕುರುಬ ಸಮಾಜದವರು ಮತ್ತು ಯಾದವ ಸಮಾಜದವರು ಮಲೆನಾಡು ಭಾಗಕ್ಕೆ ಮೇವನ್ನು ಅರಸಿ ನಾವು ಕುರಿ ಮೇಯಿಸ್ಲಿಕ್ಕೆ ಬರ್ತೀವಿ. ಬರ್ತಕ್ಕಂಥ ಒಂದು ವರ್ಗ ನಮ್ಮದು, ನಾವು ಗೊಲ್ಲ ಸಮಾಜದವರು ಮತ್ತು ವಲಸೆ ಬಂದು ಕುರಿ ಮೇಯಿಸ್ತಕ್ಕಂಥ ಒಂದು ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸಮಾಜವನ್ನು ಏನು ದರೋಡೆ ಮಾಡೋದು, ಹಗಲಲ್ಲಿ ಕುರಿನ ಹೊತ್ಕೊಂಡು ಹೋಗೋದು, ಇಂಥ ಒಂದು ಘಟನಾವಳಿ ನಡೆದಾಗ ಅವರಿಗೆ ರಕ್ಷಣೆಗೋಸ್ಕರ ಒಂದು ಕಾನೂನನ್ನು ಅಳವಡಿಸಿದ್ದಾರೆ. ಕಾನೂನನ್ನು ಅಳವಡಿಸಿದಂಥ ಒಂದು ಸಂದರ್ಭದಲ್ಲಿ ಮಾನ್ಯ ಶಾಸಕರು ಸದನದಲ್ಲಿ ಇದನ್ನು ನಾವು ಕುರಿ ಕಾಯ್ತೀವಿ, ನಾವು ಒಕ್ಕಲಿಗರು, ನಾವು ಬೇರೆ ತಾಲೂಕಿಗೆ ವಲಸೆ ಹೋಗ್ತೀವಿ ಅಂತ ಹೇಳಿ ಸುಮ್ಮನೆ ಸುಳ್ಳು ಆರೋಪವನ್ನು ಮಾಡಿ ನಮ್ಮ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಸವಲತ್ತನ್ನು ಇವರು. ಪತ್ರಿಕಾಗೋಷ್ಠಿಯಲ್ಲಿ ಅಧ್ಯಕ್ಷ ಅಜ್ಜಪ್ಪ ರಂಗಸ್ವಾಮಿ, ಜಯರಾಮ್ ರಘು ಹಾಜರಿದ್ದರು. ಹಾಸನಾಂಬ ಜಾತ್ರೋತ್ಸವ ವೇಳೆ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನದ ಎದುರು ಪತ್ರಕರ್ತರು ಪತ್ರಿಕಾಗೋಷ್ಠಿ ನಡೆಸಲು ಅವಕಾಶ ಕೊಡಬಾರದು ಎಂದು ಜಿಲ್ಲಾಡಳಿತ ಹಾಗೂ ಸಂಸದರಿಗೆ ದೂರು ನೀಡಿರುವ ಡಾಕ್ಟರ್ ರಮೇಶ್ ಹಾಗೂ ಇತರರ ನಡೆಯನ್ನ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆಎಚ್ ವೇಣುಕುಮಾರ್ ಖಂಡಿಸಿದರು. ಈ ಬಗ್ಗೆ ಮಾತನಾಡಿದ ಅವರು, ರಮೇಶ್ ಅವರು ತಾವು ದೇವಾಲಯದ ರಾಯಭಾರಿ ಎಂದುಕೊಂಡಿದ್ದಾರೆ. ದೇವಾಲಯ ರಕ್ಷಣೆ, ಉದ್ಧಾರ ಮಾಡಿದರೆ ನಮ್ಮ ತಕರಾರಿಲ್ಲ. ಆದರೆ ಪತ್ರಕರ್ತರ ಬಗ್ಗೆ ಮಾತನಾಡಿರುವುದು ಸರಿಯಲ್ಲ. ಕೂಡಲೇ ತಮ್ಮ ಹೇಳಿಕೆ ಹಿಂಪಡೆದು ಕ್ಷಮೆ ಯಾಚಿಸಬೇಕು. ದೇವಾಲಯ ಅವರ ಸ್ವತ್ತಲ್ಲ, ಭಕ್ತರ ಸ್ವತ್ತು. ಹಾಗಾಗಿ ಜಿಲ್ಲಾಡಳಿತ, ಸಂಸದರು ಅವರ ಮಾತಿಗೆ ಸೊಪ್ಪು ಹಾಕಬಾರದು ಎಂದರು. ಹಾಸನಾಂಬ ಜಾತ್ರೆಯ ಸನ್ನಿವೇಶದಲ್ಲಿ ಪತ್ರಕರ್ತರಿಗೆ ಸಿದ್ದೇಶ್ವರ ದೇವಸ್ಥಾನದ ಆವರಣದಲ್ಲಿ ಏನು ಪತ್ರಿಕಾಗೋಷ್ಠಿ ನಡೀತಾ ಇದ್ದಂಥ ಒಂದು ವ್ಯವಸ್ಥೆಯನ್ನು ಇನ್ನು ಮುಂದೆ ನಿಲ್ಲಿಸಬೇಕು ಅಂತ ಹೇಳಿ ಹಾಸನದ ಒಬ್ಬ ವೈದ್ಯರು ಮತ್ತು ಅವರ ತಂಡ ದುರುದ್ದೇಶಪೂರ್ವಕವಾಗಿ ಜಿಲ್ಲಾಡಳಿತಕ್ಕೆ ಮತ್ತು ಸಂಸದರಿಗೆ ಒಂದು ಮನವಿ ಕೊಟ್ಟಿರೋದನ್ನು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ತೀವ್ರವಾಗಿ ಖಂಡಿಸುತ್ತೆ. ಕೆಲವು ಇತ್ತೀಚಿನ ದಿನಗಳಲ್ಲಿ ಡಾಕ್ಟರ್ ರಮೇಶ್ ಅವರು ಮೊದಲು ತುಂಬ ಒಳ್ಳೆಯ ವೈದ್ಯರು ಅಂತ ನಮಗೆಲ್ಲರಿಗೂ ಒಂದು ಗೌರವ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಅವ್ರು ಯಾಕೋ ಕೆಲವು ದೇವಸ್ಥಾನಗಳನ್ನು ತಮ್ಮ ಈ ದೇವಸ್ಥಾನದ ಅದಕ್ಕೆ ಅಂಬಾಸಿಡರ್ ಅಂತ ನಾವು ಕರಿಬೇಕಾ ಆ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ. ಅವರು ವೈದ್ಯರಾಗಿ ಸೇವೆ ಸಲ್ಲಿಸ್ತಾ ಇದ್ದಿದ್ದಕ್ಕೆ ಭಾಳ ಸಂತೋಷ ಆಯಿತು. ದೇವಸ್ಥಾನ ಬಗ್ಗೆ ಅವರಿಗೆ ದೇವಸ್ಥಾನಗಳ ರಕ್ಷಣೆ ಬಗ್ಗೆ ಆಸಕ್ತಿ ಇದ್ದರೆ ತುಂಬ ಸಂತೋಷ. ಆದರೆ ಅಲ್ಲಿ ಪತ್ರಕರ್ತರ ಪಾತ್ರವನ್ನು ಅಲ್ಲಗಳ್ತಕ್ಕಂಥದ್ದು, ಪತ್ರಕರ್ತರನ್ನ ದೇವಸ್ಥಾನದೊಳಗೆ ಏನು ಕೊಡ್ತೀರಾ ಅಂತ. ಈ ವೇಳೆ ಹೆತ್ತೂರು ನಾಗರಾಜ್ ಹಾಜರಿದ್ದರು. ರಾಜ್ಯದಲ್ಲಿ ಸುಮಾರು 670ಕ್ಕೂ ಹೆಚ್ಚು ಅಕ್ರಮ ಮರದ ಕಾರ್ಖಾನೆಗಳು ನಡೆಯುತ್ತಿದ್ದು ಅವುಗಳನ್ನು ಬಂದ್ ಮಾಡಲು ರಾಜ್ಯ ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳಬೇಕು. ಇಲ್ಲದೇ ಇದ್ದರೆ ಮತ್ತೊಮ್ಮೆ ಕಾನೂನು ಹೋರಾಟಕ್ಕಿಳಿಯುವುದಾಗಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಎಚ್ಚರಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಎಲ್ಲ ಕಾರ್ಖಾನೆಗಳಿಗೆ ನಿತ್ಯವೂ ಮರಮುಟ್ಟು ರವಾನೆಯಾಗುತ್ತಿದೆ. ಇದು ಯಾರಿಂದ, ಹೇಗೆ ಎಂದು ಪ್ರಶ್ನಿಸಿದರು. ಅಕ್ರಮ ಕಾರ್ಖಾನೆಗಳಿಗೆ ಸರ್ಕಾರಗಳ ಕಡೆಯವರೇ ಮರ ಪೂರೈಕೆ ಮಾಡುವ ಮೂಲಕ ಅರಣ್ಯ ನಾಶಕ್ಕೆ ಮುಂದಾಗಿದ್ದಾರೆ. ಕಾಡು ರಕ್ಷಣೆ ಮಾಡಬೇಕಾದವರೇ ದರೋಡೆಗೆ ನಿಂತಿದ್ದಾರೆ. ಯಾರು ಯಾವುದೇ ಕಾರಣಕ್ಕೂ ಮರಗಳ್ಳರಿಗೆ ಬೆಂಬಲ ನೀಡುವುದು ಬೇಡ ಎಂಬುದು ನಮ್ಮ ಆಗ್ರಹ. ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನೀಲಗಿರಿಯನ್ನ ನಿಷೇಧ ಮಾಡಬೇಕೆಂದು ತೀರ್ಮಾನಿಸಿ ಕೋಲಾರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳನ್ನ ನೀಲಗಿರಿ ಮುಕ್ತಿ ಮಾಡಲು ಆದೇಶ ಮಾಡಿದ್ರು. ಆದರೆ ಆಗಿಲ್ಲ. ಹಾಸನ ಜಿಲ್ಲೆಯ ಗುಂಡ್ಯ ಭಾಗದಲ್ಲಿ 24 ಕಡೆ ಜಲವಿದ್ಯುತ್ ಯೋಜನೆ ಕಾಮಗಾರಿ ನಡೆಯುತ್ತಿದ್ವು. ಸಿಡಿಮದ್ದು ಸಿಡಿತದಿಂದ ಪ್ರಾಣಿಗಳು ಚದರಿ ದೂರ ಓಡುತ್ತಿದ್ವು. ಜಲವಿದ್ಯುತ್ ಯೋಜನೆ ನಿಲ್ಲಿಸಬೇಕೆಂದು ಅಂದಿನ ಸಿಎಂ ಅರಣ್ಯ ಅಧಿಕಾರಿಗಳಿಗೆ ತಿಳಿಸಿದ್ದೆವು. ಆದರೆ ಯಾವುದೇ ಪ್ರಯೋಜನ ಆಗದ ಕಾರಣ 2010ರಲ್ಲಿ ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿದ್ದೆವು. ವಿಚಾರಣೆ ನಡೆಸಿದ ಕೋರ್ಟ್ 18 ವಿದ್ಯುತ್ ಯೋಜನೆ ಸ್ಥಗಿತಗೊಳಿಸಲು ಆದೇಶ ನೀಡಿತು ಎಂದರು. ಸುಪ್ರೀಂ ಕೋರ್ಟಿನ ಒಂದು ಅಭಿಪ್ರಾಯವನ್ನು ಎಷ್ಟು ದೊಡ್ಡ ಗುಣಗಾನ ಮಾಡ್ತಾರೆ. ಧರ್ಮೋ ರಕ್ಷಿತ
ಕಾಡನ್ನು ರಕ್ಷಣೆ ಮಾಡಬೇಕಾದವ್ರೆ ಕಾಡು ದರೋಡೆ ನಡೀತಾ ಇದ್ದರೂ ಸುಮ್ಮನೆ ಇರ್ತಕ್ಕಂಥ ಉದ್ದೇಶ ಏನು? ಕಳೆದ 1 ವರ್ಷದ ಹಿಂದೆ ನಾನು ಹಾಸನಿಗೆ ಬಂದಾಗ ಕೆಲವರೆಲ್ಲ ಈ ವಿಷಯವನ್ನು ಪ್ರಸ್ತಾಪ ಮಾಡಿದರು. ಮಾಡಿದಾಗ ನನಗೆ ಅರ್ಥ ಆಯಿತು, ಇದು ಭಾಳ ದೊಡ್ಡ ಅನ್ಯಾಯ ಅಂತ ಹೇಳಿ ಈಶ್ವರ್ ಖಂಡ್ರೆ ಅವ್ರನ್ನ ನಾನು ಖುದ್ದಾಗಿ ಭೇಟಿ ಮಾಡ್ತೀನಿ. ಅವ್ರನ್ನ ಮಾತಾಡಿಸಿ, ನೋಡಿಯಪ್ಪ, ಹಾಸನದು ಒಂದು ಉದಾಹರಣೆಯಾಗಿ ನಿಮಗೆ ಕೊಡ್ತೇನೆ. ಇಷ್ಟು ಇಲ್ಲೀಗಲ್ಲಾಗಿ ವುಡ್ ಇಂಡಸ್ಟ್ರೀಸ್ ರನ್ ಆಗ್ತಾ ಇದ್ದಾವೆ. ಅವಕ್ಕೆ ಪ್ರತಿ ದಿವಸ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷ ಆನೆಕೆರೆ ರವಿ, ಜಿಲ್ಲಾಧ್ಯಕ್ಷ ಬಾಬು, ಸಂಚಾಲಕ ಮೊಹಮ್ಮದ್ ಸಾದಿಕ್, ಕಾರ್ಮಿಕ ಘಟಕದ ಅರುಣ್ ಕುಮಾರ್, ಕಲಬುರಗಿಯ ಈರಣ್ಣ ಹಾಜರಿದ್ದರು. ತಹಶೀಲ್ದಾರ್ ಜೊತೆಯಲ್ಲಿ ಸ್ಥಳೀಯ ಶಾಸಕರು ಗಿಡಗಳನ್ನು ಕಡಿದಿರುವ ವಿಷಯದಲ್ಲಿ ಕೈಜೋಡಿಸಿರುವ ಅನುಮಾನ ಕಾಡುತ್ತಿದೆ ಎಂದು ಸಾಲುಮರದ ತಿಮ್ಮಕ್ಕ ಅವರ ದತ್ತುಪುತ್ರ ಬಳ್ಳೂರು ಉಮೇಶ್ ಆರೋಪಿಸಿದರು. ಬೇಲೂರಿನಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 2008ರಲ್ಲಿ ಸಾಲುಮರದ ತಿಮ್ಮಕ್ಕ ಅವರು ಹಾಗೂ ನಾನು ಸೇರಿ ಬೇಲೂರು ತಾಲೂಕು ಕಚೇರಿ ಹಿಂಭಾಗದಲ್ಲಿ ಅಂದಿನ ತಹಶೀಲ್ದಾರ್ ಅವರ ಅನುಮತಿ ಪಡೆದು ಸುಮಾರು 800 ಗಿಡಗಳನ್ನು ಹಾಕಲಾಗಿತ್ತು. ಆದರೆ ಇತ್ತೀಚೆಗೆ ಬೇಲೂರಿಗೆ ಆಗಮಿಸಿದ ತಹಶೀಲ್ದಾರ್ ಅವರು ಏಕಾಏಕಿ ಗಿಡಮರಗಳನ್ನು ನಾಶ ಮಾಡಿದ್ದು, ಈ ಬಗ್ಗೆ ನಾನು ಕೇಳಲು ಹೋದ ಸಂದರ್ಭದಲ್ಲಿ ಅವರು ಉಡಾಫೆಯಿಂದ ಉತ್ತರ ನೀಡಿದ್ದಾರೆ. ಶಾಸಕರು ಕೂಡ ಇಷ್ಟೆಲ್ಲ ಘಟನೆಗಳು ನಡೆದಿದ್ದರೂ ಒಂದೇ ಒಂದು ಪ್ರಶ್ನೆಯನ್ನ ತಹಶೀಲ್ದಾರ್ ಅವರಿಗೆ ಮಾಡಿಲ್ಲ. ಇದನ್ನೆಲ್ಲ ಗಮನಿಸಿದರೆ ಅವರು ಕೂಡ ಇವರೊಂದಿಗೆ ಕೈ ಜೋಡಿಸಿದ್ದಾರೆ ಎಂದು ಅನುಮಾನ ವ್ಯಕ್ತವಾಗುತ್ತಿದೆ ಎಂದು ಆರೋಪಿಸಿದರು. ಸದ್ಯ ಈ ಬಗ್ಗೆ ಈಗಾಗಲೇ ಗೃಹ ಸಚಿವರು ಹಾಗೂ ಸಂಬಂಧಪಟ್ಟ ಮಂತ್ರಿಗಳಿಗೆ ದೂರು ನೀಡಲಾಗಿದೆ. ಅವರು ಕೂಡ ನಮ್ಮ ದೂರಿಗೆ ಸ್ಪಂದನೆಯನ್ನ ನೀಡಿ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಎಂದು ತಿಳಿಸಿದರು. ನಾವು ಶಾಸಕರಿಗೆ ಕರೆ ಮಾಡಿ ಹೇಳಿದ್ದೀವಿ. ಸಾಲುಮರ ತಿಮ್ಮಕ್ಕ ಅವರು ಖುದ್ದಾಗಿ ಪತ್ರ ಬರೆದು ಕಳಿಸಿದ್ದಾರೆ. ಈ ತರ ನನ್ನ ಮರ ಕಡಿದಿದ್ದಾರೆ, ನೀವು ಸಮಾಜದ ಬಗ್ಗೆ ಬಹಳ ಕಾಳಜಿ ಇರೋರು, ಇದ್ರ ಬಗ್ಗೆ ಬೇಗ ಗಮನ ಹರಿಸಿ ಅಂತೇಳಿ. ಕನಿಷ್ಠ ಅವ್ರು ಏನಾಯ್ತು ಅಂತ ಅದಕ್ಕೆ ರಿಪ್ಲೈ ಕೂಡ ಕೊಟ್ಟಿಲ್ಲ ಪತ್ರಕ್ಕೆ, ಮತ್ತೆ ಒಂದು ಹೇಳಿಕೆ ಕೂಡ ಕೊಟ್ಟಿಲ್ಲ. ಹಾಗಾಗಿ ನಾವು ನಾನು ಭ್ರಷ್ಟಾಚಾರದ ವಿರುದ್ಧ ನಾನು ಅನ್ಯಾಯವನ್ನು ಖಂಡಿಸ್ತೀನಿ, ಯಾವುದನ್ನು ನಿಲ್ಲಿಸೋದಿಲ್ಲ, ನಾನು ಸಹಿಸೋದಿಲ್ಲ ಅನ್ನುವಂಥ ವ್ಯಕ್ತಿ ಸಾಲುಮರದ ತಿಮ್ಮಕ್ಕ ಅವರು ಮಾಡಿದಂತಹ ಕೆಲಸ ಹಾಳಾದಾಗ ಅವರೊಂದು ಪ್ರಶ್ನೆ ಮಾಡ್ಬೋದಿತ್ತು, ಅಥವಾ ಅದ್ರ ಬಗ್ಗೆ ಒಂದು ತನಿಖೆ ಮಾಡ್ಬೋದಿತ್ತು. ಯಾವುದು ಕೂಡ ಮಾಡಿಲ್ಲ. ಹಾಗಾಗಿ ಅವರು ಕೂಡ ಇದ್ರ ಜೊತೆ ಭಾಗಿಯಾಗಿರ್ಬೋದು ಅನ್ನೋದು ನಮ್ಮ ಆರೋಪ ಖಂಡಿತ ಇದೆ. ಇನ್ನೊಂದು ಶಾಸಕರು ಹೌದು, ಇನ್ನೊಂದು ಏನು ಅಂದ್ರೆ, ಈ ತಹಸೀಲ್ದಾರು ಇಂಥ 100 ಪತ್ರಿಕಾಗೋಷ್ಠಿಗಳನ್ನ ಜನ ಕಳಿಸಿ ಮಾಡಿಸಿರೋ ನಾವೇನು ಜಗ್ಗಲ್ಲ. ನಿಮಗೆ ಗೊತ್ತಿದೆ ನನ್ನ ವಿರುದ್ಧ ಎಷ್ಟೆಲ್ಲ ಷಡ್ಯಂತ್ರಗಳು ನಡೀತಾ ಇದೆ ಅಂತ ನಾವು ಅವಾಗ ಬಗ್ಗೋದು ಇಲ್ಲ. ಲಾಸ್ಟ್ ಟೈಮ್ ಅಲ್ಲ ನಮ್ಮ ಹೇಳಲೇಬೇಕಲ್ಲ ಸರ್. ಪತ್ರಿಕಾಗೋಷ್ಠಿಯಲ್ಲಿ ಬೇಲೂರು ಪುರಸಭೆ ಮಾಜಿ ಅಧ್ಯಕ್ಷೆ ಹಾಗೂ ಹಾಲಿ ಸದಸ್ಯೆ ತೀರ್ಥಕುಮಾರಿ, ವೆಂಕಟೇಶ್ ಮತ್ತು ನರಸಿಂಹಸ್ವಾಮಿ ಹಾಜರಿದ್ದರು. ಅಪರಿಚಿತ ವಾಹನದ ಡಿಕ್ಕಿಗೆ ಸಿಲುಕಿ ಗಂಭೀರವಾಗಿ ಗಾಯಗೊಂಡು ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದ ಜಿಂಕೆಯನ್ನ ಮಲೆನಾಡು ರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷರಾದ ಸಾಗರ ಜಾನಕೆರೆ ಹಾಗೂ ಸ್ಥಳೀಯರು ತಕ್ಷಣ ಧೈರ್ಯದಿಂದ ರಕ್ಷಣೆಗೆ ಧಾವಿಸಿದ ವಿಚಾರ ವರದಿಯಾಗಿದೆ. ಹೌದು, ಶುಕ್ರವಾರ ತಡರಾತ್ರಿ ಸುಮಾರು 1 ಗಂಟೆಯಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳಾದ ಬಿಎಫ್ಒ ದೇವರಾಜ್ ಅವರ ನೇತೃತ್ವದ ತಂಡ ಕೂಡಲೇ ಸ್ಥಳಕ್ಕಾಗಮಿಸಿ ಇಲಾಖೆಯ ವಾಹನದ ಮೂಲಕ ಹತ್ತಿರದ ಪಶು ಆಸ್ಪತ್ರೆಗೆ ಕರೆದೊಯ್ದು ತುರ್ತು ಚಿಕಿತ್ಸೆ ನೀಡುವ ವ್ಯವಸ್ಥೆ ಮಾಡಿದ್ರು. ಪಶುವೈದ್ಯರಾದ ಡಾಕ್ಟರ್ ಶಿವು ಅವರ ತ್ವರಿತ ವೈದ್ಯಕೀಯ ನೆರವಿನಿಂದ ಜಿಂಕೆಯ ಪ್ರಾಣ ಉಳಿದಿದ್ದು, ಪ್ರಸ್ತುತ ಗಾಯಗೊಂಡ ಜಿಂಕೆಯನ್ನು ಸಕಲೇಶಪುರ ಅರಣ್ಯ ಕಚೇರಿಯಲ್ಲಿ ಚಿಕಿತ್ಸೆಗೊಳಪಡಿಸಲಾಗಿದ್ದು, ಹೆಚ್ಚಿನ ಚಿಕಿತ್ಸೆಗೆ ಸೋಮವಾರದ ನಂತರ ಹಾಸನ ಪಶು ಆಸ್ಪತ್ರೆಗೆ ಸಾಗಿಸಲಾಗುವುದು ಎಂದು ಅರಣ್ಯ ಇಲಾಖೆ ಮಾಹಿತಿ ನೀಡಿದೆ. ಇನ್ನು ಈ ಘಟನೆ ಸಂಬಂಧ ಮಾತನಾಡಿದ ಸಾಗರ ಜಾನಕೆರೆ, ರಸ್ತೆ ಬದಿಯಲ್ಲಿ ನಾಮಫಲಕಗಳ ಅಳವಡಿಕೆ ಹಾಗೂ ಬ್ಯಾರಿಕೇಡ್ಗಳನ್ನು ನಿರ್ಮಾಣ ಮಾಡಬೇಕು. ಜೊತೆಗೆ ಶಾಶ್ವತ ಪಶು ವೈದ್ಯರ ಹುದ್ದೆಗಳನ್ನು ನೇಮಕ ಮಾಡಿದರೆ ಕಾಡು ಜೀವಿಗಳಿಗೆ ಇನ್ನಷ್ಟು ಸುರಕ್ಷತೆ ದೊರೆಯುತ್ತದೆ ಎಂದು ಅಭಿಪ್ರಾಯಪಟ್ಟರು. ಸದ್ಯ ಅರಣ್ಯ ಇಲಾಖೆ ಸಿಬ್ಬಂದಿ ಹಾಗೂ ಆರ್ಎಫ್ಒ ಹೇಮಂತ್ ಅವರ ಮಾನವೀಯ ಸ್ಪಂದನೆಗೆ ಸಾರ್ವಜನಿಕರು ಕೃತಜ್ಞತೆ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ರಾತ್ರಿ ಒಂದು ಘಟನೆ ನಡೆಯುತ್ತೆ. ಏನು ಅಂತಂದರೆ, ನಾವು ಬೆಂಗಳೂರಿಗೆ ತೆರಳಿರ್ತೀವಿ. ಬೆಂಗಳೂರಿಂದ ಬರುವಾಗ ತಡರಾತ್ರಿ 1 ಗಂಟೆ ಆಗಿರುತ್ತೆ. ಬರುವ ಸಂದರ್ಭದಲ್ಲಿ ಸಕಲೇಶಪುರದ ಚಿಕ್ಕಿ ಫ್ಯಾಕ್ಟ್ರಿ, ಏನು ಈ ಹೊಸೂರು ಹೋಟೆಲ್ಲು ಅಕ್ಕಪಕ್ಕದಲ್ಲಿ ಒಂದು ಜಿಂಕೆ ಯಾವುದೋ ಒಂದು ಅಪರಿಚಿತ ವಾಹನಕ್ಕೆ ಸಿಕ್ಕಿ ಜೀವ ಮತ್ತು ಉಳಿದಿರುತ್ತೆ, ಹೋರಾಟನ ಮಾಡಿಸ್ತಾ ಇರುತ್ತೆ ಜೀವ ಉಳಿಸ್ಕೊಳ್ಳೋದಕ್ಕೋಸ್ಕರ. ಆ ಸಂದರ್ಭದಲ್ಲಿ ನಾವು ಮತ್ತು ನಮ್ಮ ಸ್ನೇಹಿತರುಗಳು ಎಲ್ಲರೂ ಸೇರಿ, ಅಲ್ಲೇ ಸ್ಥಳೀಯರು ಸ್ನೇಹಿತರು ಎಲ್ಲರೂ ಸೇರಿ ಫಾರೆಸ್ಟ್ ಇಲಾಖೆಗೆ ಕರೆ ಮಾಡ್ತೀವಿ. ಕರೆ ಮಾಡಿ ಫಾರೆಸ್ಟ್ ಇಲಾಖೆಯವ್ರನ್ನ ಬರಲಿಕ್ಕೆ ಹೇಳ್ತೀವಿ. ಆ ತಕ್ಷಣಕ್ಕೇ ನಮ್ಮ ಸಕಲೇಶಪುರದ ವಲಯ ಅರಣ್ಯಾಧಿಕಾರಿಗಳು ಸ್ಪಂದಿಸಿ ಅವರ ಸಿಬ್ಬಂದಿಗಳನ್ನು ಕಳಿಸ್ಕೊಡ್ತಾರೆ. ದೇವರಾಜ್ ಮತ್ತು ತಂಡ ಅಲ್ಲಿಗೆ ಬಂದು ಆ ಒಂದು ಜಿಂಕೆಯನ್ನು ತಗೊಂಡು ಬಂದು
ಆ ರಾತ್ರಿನಲ್ಲೇ ತಡರಾತ್ರಿನಲ್ಲೇ ಇದಕ್ಕೆ ಪಶು ವೈದ್ಯಕೀಯ ಆಸ್ಪತ್ರೆಗೆ ತಗೊಂಡೋಗಿ ಅದನ್ನು ಟ್ರೀಟ್ಮೆಂಟ್ ಮಾಡಿಸ್ತಾರೆ. ಟ್ರೀಟ್ಮೆಂಟ್ ಎಲ್ಲ ಮಾಡಿಸಿ ಆದಮೇಲೆ ತೊಗೊಂಡು ಬಂದು ನಮ್ಮ ಸಕಲೇಶಪುರದ ವಲಯ ಅರಣ್ಯಾಧಿಕಾರಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ಧರ್ಮದ ಉಳಿವಿಗಾಗಿ ಧರ್ಮಯುದ್ಧ ಘೋಷಿಸಿ ನಗರದ ಹಳೆ ಬಸ್ ನಿಲ್ದಾಣದಿಂದ ಎಸಿ ಕಚೇರಿವರೆಗೆ ಭವ್ಯ ಪ್ರತಿಭಟನಾ ಮೆರವಣಿಗೆ ಜರುಗಿತು. ಸಕಲೇಶಪುರ ತಾಲೂಕು ಕಟಾಯ ವಿಧಾನಸಭಾ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ಮೆರವಣಿಗೆಗೆ ನೇತೃತ್ವ ವಹಿಸಿ ಬಳಿಕ ಉಪವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಾಗೂ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ವಿರುದ್ಧ ಅಪಪ್ರಚಾರ ನಡೆಸುವ ಮೂಲಕ ಧಾರ್ಮಿಕ ಕೇಂದ್ರಕ್ಕೆ ಕಳಂಕ ತರುವ ಕುತಂತ್ರಿಗಳು ಕೂಡಲೇ ಬಂಧನಕ್ಕೊಳಗಾಗಬೇಕು ಎಂದು ಆಗ್ರಹಿಸಿದರು. ರಚನೆ ಮಾಡಿ ಯಾವುದೋ ದಿನ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅವ್ರ ಟೀಮ್ ಬಿಡ್ತೀವಿ ಅಂತಂದ್ರೆ ಕಾಮನ್ ಸೆನ್ಸ್ ಬೇಡವಾ? ಅನಾಮಿಕ ಯಾರು ಕೊಟ್ಟ, ಅವ್ರ ಹಿನ್ನೆಲೆ ಏನು, ಅವ್ರು ಏನ್ ಮಾಡ್ತಾನೆ ಅನ್ನೋದ್ರ ಬಗ್ಗೆ ಫಸ್ಟ್ ವಿಚಾರಣೆ ಮಾಡಿ SIT ಮಾಡಬೇಕಾಯ್ತು. SIT ಮಾಡಿರೋದು ಸ್ವಾಗತಾರ್ಹ. ಈಗ ಏನ್ ಹೇಳ್ತಾರೆ, ನೀವು SIT ಮಾಡೋವರೆಗೂ ಸುಮ್ಮನೆ ಇದ್ರಿ, ಆಮೇಲೆ ನಾವು SIT ಮಾಡ್ಬೇಕಲ್ಲ ನಿಮ್ಗೆ ತೊಂದರೆ ಮಾಡಿದ್ರೆ ಹಾಗೇನು ಹೇಳ್ತಿದ್ರಿ, ಇವ್ರು SIT ಮಾಡಕ್ ಬಿಡ್ತಿರಲ್ಲ, ನ್ಯಾಯ ಮಾಡಕ್ ಬಿಡ್ತಿರಲ್ಲ, ಇವ್ರದ್ದು ಏನೋ ಕುತಂತ್ರ ಇದೆ ಅಂತಿದ್ರಿ. ಅದಕ್ಕೆ SIT ಮಾಡೋಕ್ಕೂ ಪರ್ಮಿಷನ್ ಕೊಟ್ವಿ. ಈಗ SIT ವರದಿ ಬಂದ ನಂತರ ಏನಾಗ್ತಾ ಇದೆ, ಅವನ ಹತ್ರ ಏನಿದೆ ಎಲ್ಲ ಅವ್ನು ಹೇಳ್ತಿರೋದೆಲ್ಲ ಸುಳ್ಳು. ಎಷ್ಟು ಜನ ಇದ್ರ ಹಿಂದ್ಗಡೆ ಇದ್ದಾರೆ, ಅವರ ಸಂಖ್ಯೆಯಲ್ಲಿ ಈಸ್ ರೆಪ್ರೆಸೆಂಟೇಟಿವ್ MP ಇನ್ ತಮಿಳುನಾಡು, ಆಮೇಲೆ ಯಾರು ಮೆಟ್ಟಣ್ಣ, ತಿಮ್ರೋಡಿ, ಸಮೀರು, ಎಲ್ಲರ ಬಗ್ಗೆನೂ ಕಠಿಣ. ಈ ಸಂದರ್ಭದಲ್ಲಿ ಸಕಲೇಶಪುರ ಮಂಡಲ ಬಿಜೆಪಿ ಅಧ್ಯಕ್ಷರು, ವಿವಿಧ ಮೋರ್ಚಾಗಳ ಪ್ರಮುಖರು, ಪಕ್ಷದ ಪದಾಧಿಕಾರಿಗಳು, ಕಾರ್ಯಕರ್ತರು ಮತ್ತು ಅನೇಕ ಸಾರ್ವಜನಿಕರು ಉಪಸ್ಥಿತರಿದ್ದರು. ಚಾಮರಾಜನಗರದ ಪ್ರಥಮ ದರ್ಜೆ ಕಾಲೇಜಿನ APJ ಅಬ್ದುಲ್ ಕಲಾಂ ಸಭಾಂಗಣದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ನಗರಸಭೆ, ಭಾರತೀಯ ಅಂಚೆ ಇಲಾಖೆ ಸೇರಿದಂತೆ ಇತರ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಮೇರಾ ಯುವ ಭಾರತ್ ಚಾಮರಾಜನಗರ ಎಂಬ ಶೀರ್ಷಿಕೆಯಡಿಯಲ್ಲಿ ಪ್ರಮುಖ ಕಾರ್ಯಕ್ರಮಗಳ ಕುರಿತು ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ನಗರಸಭೆ ಪೌರಾಯುಕ್ತ SP ರಾಮದಾಸ್ ಕಾರ್ಯಕ್ರಮ ಉದ್ಘಾಟಿಸಿ ಬಳಿಕ ಮಾತನಾಡಿ, ಇಂದಿನ ಯುವಕರು ಉನ್ನತ ಮಟ್ಟದ ವಿದ್ಯಾಭ್ಯಾಸ ಪಡೆದುಕೊಂಡು ತಮ್ಮ ಭವಿಷ್ಯ ರೂಪಿಸಿಕೊಳ್ಳಬೇಕು. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಯುವಕ ಯುವತಿಯರಿಗೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಖಾಸಗಿ ಕ್ಷೇತ್ರದಲ್ಲಿ ಉದ್ಯೋಗ ಕಲ್ಪಿಸಲಾಗುತ್ತಿದ್ದು, ಇದರಿಂದ ಹೊರದೇಶಗಳಲ್ಲಿ ಉದ್ಯೋಗ ಕೂಡ ಪಡೆಯಬಹುದಾಗಿದೆ ಎಂದು ಸಲಹೆಗಳನ್ನು ನೀಡಿದರು. ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರಗಳು ಈಗ ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ತುಂಬ ಕಾನ್ಸಂಟ್ರೇಟ್ ಮಾಡ್ತಾ ಇದೆ. ಮತ್ತು ಎಲ್ಲರೂ ಸ್ಟೂಡೆಂಟ್ಸ್ಗಳು ಏನಂದರೆ ಎಲ್ಲರೂ ಓದಬೇಕು, ಚೆನ್ನಾಗಿ ಓದಿ ಎಲ್ಲರೂ ಗೌರ್ಮೆಂಟ್ ಕೆಲಸ ತಗೋಬೇಕು ಅನ್ನೋದು ಒಂದು ಕಾನ್ಸೆಪ್ಟ್. ಕಾರ್ಯಕ್ರಮದಲ್ಲಿ ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಇಲಾಖೆ ಅಧಿಕಾರಿ ಮೊಹಮ್ಮದ್ ಅಕ್ಬರ್, ಕಾಲೇಜಿನ ಪ್ರಾಂಶುಪಾಲರು ಡಾಕ್ಟರ್ ಅಶ್ವಿನಿ, ಅಂಚೆ ಅಧೀಕ್ಷಕ ಗೋವಿಂದರಾಜು, SBI ನಿರ್ದೇಶಕ ರಾಕೇಶ್ ಅಕುಲ್, ಪತ್ರಕರ್ತರ ಸಂಘದ ಅಧ್ಯಕ್ಷ G ಬಂಗಾರು ಸೇರಿದಂತೆ ಇನ್ನಿತರರು ಹಾಜರಿದ್ದರು. ರಾಜ್ಯದ ಧಾರ್ಮಿಕ ಕ್ಷೇತ್ರಗಳ ಬಗ್ಗೆ ಅಪಪ್ರಚಾರ ಮಾಡುತ್ತಿರುವುದನ್ನು ಖಂಡಿಸಿ ಎಲ್ಲ ಹಿಂದೂ ಮಠಾಧೀಶರುಗಳು ಹಾಗೂ ವಿವಿಧ ಸಂಘಟನೆಗಳ ವತಿಯಿಂದ ಮಳವಳ್ಳಿ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಮಳವಳ್ಳಿ ಪಟ್ಟಣದ ಅಂಬೇಡ್ಕರ್ ಪ್ರತಿಮೆಗೆ ಹಾರ ಹಾಕಿ ನಮನ ಸಲ್ಲಿಸಿ ಹೊರಟ ಪ್ರತಿಭಟನಾಕಾರರ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡುತ್ತಿರುವವರ ವಿರುದ್ಧ ಘೋಷಣೆ ಕೂಗುತ್ತಾ ಪ್ರಮುಖ ಬೀದಿಗಳಲ್ಲೇ ಮೂಲಕ ತಾಲೂಕು ಕಚೇರಿಗೆ ಜಮಾಯಿಸಿ ತಹಶೀಲ್ದಾರ್ ಲೋಕೇಶ್ ಅವರಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಕುಂದೂರು ರಸಸಿದ್ದೇಶ್ವರ ಮಠದ ಶ್ರೀ ನಂಜುಂಡಸ್ವಾಮಿ ಮಹಾಸ್ವಾಮಿಗಳು ಮಾತನಾಡಿ, ಸರ್ಕಾರ SIT ತನಿಖೆ ವರದಿ ಬಂದ ಕೂಡಲೇ ಅಗತ್ಯ ಕ್ರಮ ಕೈಗೊಳ್ಳಲಿ. ಅದನ್ನು ಬಿಟ್ಟು ಗುಂಡಿ ತೋಡಿ ಧಾರ್ಮಿಕ ಕ್ಷೇತ್ರಕ್ಕೆ ಅಪಮಾನ ಮಾಡುತ್ತಿರುವುದು ಖಂಡನೀಯ. ಅದಕ್ಕಾಗಿ ರಾಜ್ಯವ್ಯಾಪ್ತಿ ಹೋರಾಟ ನಡೆಸುತ್ತಿದೆ ಎಂದರು. ಎಲ್ಲ ಯಾವುದೇ ಧರ್ಮಕ್ಷೇತ್ರ ಆಗಿರಲಿ, ಧರ್ಮಸ್ಥಳ ಆಗಿರ್ಬೋದು, ಇನ್ನೊಂದಾಗ್ಬೋದು, ಈ ರೀತಿಯಾದಂಥ ಅವೇಳ ಕಾರ್ಯಕ್ರಮಗಳು ನಡೆಯಬಾರ್ದು. ಈ ಕಾರ್ಯಕ್ರಮಕ್ಕೆ ಈಗಾಗಲೇ ರಾಜ್ಯ ಸರ್ಕಾರ ಒಂದು SITಯನ್ನು ಒಂದು ತಂಡವನ್ನು ರಚಿಸಿ ಈಗಾಗಲೇ ಅದು ಪರಿಶೀಲನೆ ಮಾಡ್ತಿರೋದ್ರಿಂದ ಆ ಕಾರ್ಯಕ್ರಮ ಮಾಡಿ ಅವರೇನು ಒಂದು ಒಪ್ಪಿಗೆಯನ್ನು ಕೊಡ್ತಾರ ಅದರ ಮೇಲೆ ಇದು ಆಗಬೇಕಾಗಿರ್ತಕ್ಕಂಥದ್ದು. ಆದರೂ ಕೂಡ ತನಿಖೆ ವಹಿಸಿದ್ರು ಕೂಡ ಮಧ್ಯದಲ್ಲಿ ಯಾರೋ ಒಬ್ಬೊಬ್ಬರು ಮಾತಾಡೋದಕ್ಕೆ ಇಷ್ಟೊಂದು ಖರ್ಚು ಮಾಡ್ಕೊಂಡು ಸರ್ಕಾರ ಈ ರೀತಿ ಅಗೆಯೋದು ತೋಡೋದು ಹಿಂಗೆಲ್ಲ ಮಾಡ್ತಾರೆ, ಯಾರೋ ಒಬ್ಬರು ಅಂದರು ಅಂತ ಹಿಂಗೆಲ್ಲ ಮಾಡ್ಕೋತಕ್ಕಂಥದ್ದು ಅದು ಸರ್ಕಾರಕ್ಕೂ ನಷ್ಟ, ಸಮಾಜಕ್ಕೂ ನಷ್ಟವಾಗಿರ್ತಕ್ಕಂಥದ್ದು. ಅದಕ್ಕೆ ಈ ತನಿಖೆ ಬರೋ ತನಕ ಯಾವುದೇ ಅವೇಳನ ಕಾರ್ಯಕ್ರಮ ನಡೆಯದಂತೆ ಸರ್ಕಾರ ಮುನ್ನೆಚ್ಚರಿಕೆಯಿಂದ ಕ್ರಮ ವಹಿಸಿ. ಪ್ರತಿಭಟನೆಯಲ್ಲಿ ಬಿಜೆಪಿ ಅಧ್ಯಕ್ಷ ಕೃಷ್ಣ, ವೀರಶೈವ ಮಹಾಸಭಾಧ್ಯಕ್ಷ ಕುಂದೂರು ಮೂರ್ತಿ, ಬಿಜೆಪಿ ರಾಜ್ಯ ಫಲಾನುಭವಿ ಪ್ರಕೋಷ್ಠ ರಾಜ್ಯ ಸಮಿತಿ ಸದಸ್ಯ ಮಧು ಗಂಗಾಧರ್ ಸೇರಿದಂತೆ ಹಲವರು ಹಾಜರಿದ್ದರು. ಭಟ್ಕಳ ತಾಲೂಕಿನ ನೂರ್ ಮಸೀದಿ ಎದುರು ಶನಿವಾರ ಬೆಳಗ್ಗೆ ಬೈಕ್ ಮತ್ತು ಟ್ಯಾಂಕರ್ ನಡುವೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಬೈಕ್ ಸವಾರ ಸ್ಥಳದಲ್ಲೇ ಮೃತಪಟ್ಟರೆ ಆತನ ಪತ್ನಿ ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ನಡೆದಿದೆ.
ಮುರುಡೇಶ್ವರದ ನಿವಾಸಿ ಈಶ್ವರ ಮಂಜಪ್ಪ ನಾಯ್ಕ್ ಮೃತ ದುರ್ದೈವಿಯಾಗಿದ್ದು, ಪತ್ನಿ ಭಾರತಿ ಈಶ್ವರ ನಾಯ್ಕ್ ಅಪಘಾತದಲ್ಲಿ ಗಾಯಗೊಂಡು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭಟ್ಕಳ ಮುಖ್ಯ ವೃತ್ತದಿಂದ ತಾಲೂಕು ಪಂಚಾಯಿತಿ ಮಾರ್ಗವಾಗಿ ಬರುತ್ತಿದ್ದ ಬೈಕ್ ಟ್ಯಾಂಕರ್ಗೆ ತಗುಲಿ ಬೈಕ್ ಸವಾರ ಕೆಳಗಡೆ ಬಿದ್ದಿದ್ದು, ಬೈಕ್ ಸವಾರನ ತಲೆಯ ಮೇಲೆ ಟ್ಯಾಂಕರ್ ಹರಿದ ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಇನ್ನು ಹಿಂಬದಿ ಸೀಟ್ನಲ್ಲಿ ಕುಳಿತಿದ್ದ ಆತನ ಪತ್ನಿಯ ಕೈ ಮೇಲೆ ಟ್ಯಾಂಕರ್ ಹರಿದಿದ್ದು, ಆಕೆ ಗಂಭೀರವಾಗಿ ಗಾಯಗೊಂಡಿದ್ದಾಳೆ. ತಾಲೂಕಿನಲ್ಲಿ ನಡೆದಿರುವ ರಾಷ್ಟ್ರೀಯ ಹೆದ್ದಾರಿಯ ಅಪೂರ್ಣ ಕಾಮಗಾರಿಯಿಂದಾಗಿ ಪದೇ ಪದೇ ಇಂತಹ ಅಪಘಾತಗಳು ಸಂಭವಿಸುತ್ತಿದ್ದು, ಗುತ್ತಿಗೆ ಕಂಪನಿಯ ವಿರುದ್ಧ ಜನ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು 9 ತಿಂಗಳೊಳಗೆ ಮಳವಳ್ಳಿ ತಾಲೂಕಿನ ಎಲ್ಲ ಅಂಗನವಾಡಿಗಳಿಗೂ ಎಲ್ಇಡಿ ಟಿವಿ ನೀಡಲಾಗುವುದು ಎಂದು ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಹಾಗೂ ಶಾಸಕ ನರೇಂದ್ರ ಸ್ವಾಮಿ ತಿಳಿಸಿದರು. ಮಳವಳ್ಳಿ ಪಟ್ಟಣದ ಸ್ತ್ರೀಶಕ್ತಿ ಭವನದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ವತಿಯಿಂದ ಹಮ್ಮಿಕೊಂಡಿದ್ದ ಅಂಗನವಾಡಿ ಕೇಂದ್ರಗಳಿಗೆ ಎಲ್ಇಡಿ ಟಿವಿ ವಿತರಣಾ ಕಾರ್ಯಕ್ರಮದಲ್ಲಿ ಎಲ್ಇಡಿ ಟಿವಿ ವಿತರಿಸಿ ಮಾತನಾಡಿದ ಅವರು, ಮುಂದಿನ ಏಪ್ರಿಲ್ನಲ್ಲಿ 25 ಅಂಗನವಾಡಿ ಕೇಂದ್ರ ಪ್ರಾರಂಭಿಸಿದರೆ ತಾಲೂಕಿನಲ್ಲಿ 100% ಅಂಗನವಾಡಿ ಕೇಂದ್ರ ನೀಡಿದಂತೆ ಆಗುತ್ತದೆ. ಅಂಗನವಾಡಿ ಕಾರ್ಯಕರ್ತೆಯರು ನಿಕಟವಾಗಿ ಸಾರ್ವಜನಿಕರ ಜೊತೆ ಸಂಪರ್ಕವನ್ನು ಇಟ್ಟುಕೊಂಡು ಅವರಿಗೆ ಅರಿವು ಮೂಡಿಸಿ ಎಂದು ತಿಳಿಸಿದರು. ಮತ್ತು ಸಚಿವಾಲಯದಲ್ಲಿ ನಿಮ್ಮ ಸಚಿವರಲ್ಲಿ ನನಗೆ ಅತ್ಯಂತ ಆತ್ಮೀಯತೆ ಇರೋದ್ರಿಂದ ಇದರ ಕೊರತೆ ಏನೂ ಆಗಲಿಕ್ಕಿಲ್ಲ. ಈಗ ಈ ವರ್ಷ ಸುಮಾರು ಕೊರತೆ ಇರ್ತಕ್ಕಂಥ 65 ಅಂಗನವಾಡಿ ಕಟ್ಟಡಗಳಲ್ಲಿ 20 ಈಗ ಬಂದಿದೆ. ಈಗ ಮುಂದೆ ಸಪ್ಲಿಮೆಂಟ್ರಿ ಬಜೆಟ್ಲಿ ಇನ್ನೊಂದು 20 ಕೊಡಿಸ್ತೀವಿ. ಇನ್ನು ಮುಂದಿನ ಏಪ್ರಿಲ್ ನಂತರ ಇನ್ನೊಂದು 25 ಕೊಡಿಸಿದ್ರೆ ಮಳವಳ್ಳಿ ತಾಲೂಕು 100ಕ್ಕೆ 100 ಅಂಗನವಾಡಿ ಕಟ್ಟಡಗಳನ್ನ ತಾಲೂಕು. ವಿಶೇಷವಾಗಿ ನೀವು ಕೂಡ ಪೋಷಕರ ಜೊತೆಯಲ್ಲಿ ಸಂಪರ್ಕದಲ್ಲಿರ್ತಕ್ಕಂಥ ನೇರವಾಗಿ ವಾಸಸ್ಥಳದ ಮಧ್ಯದಲ್ಲೇ ಅಂಗನವಾಡಿಗಳಿರ್ತವೆ. ಈಗ ನೀವೇನು ಬೇರೆ ಥರ ಸ್ಕೂಲ್ಗಳು ಊರಿಂದ ಆಚೆ ಇರ್ತವೆ, ಕೆಲವು ಆ ರೀತಿ ಇಲ್ಲ. ನೀವಂತೂ ಒಂದು ವಸತಿ ಪ್ರದೇಶದ ಒಳಗೆ ಇರತಕ್ಕಂಥವ್ರು ನೀವಾಗಿತ್ತು. ಹಾಗಾಗಿ ಮಹಿಳೆಯರ ಜೊತೆ ಹೆಚ್ಚಿನ ಸಂಪರ್ಕ ಹೊಂದವರು ನೀವಾಗಿತ್ತು. ಸಾರ್ವಜನಿಕ ಬದುಕಿನಲ್ಲಿ ನಡೀತಾ ಇರ್ತಕ್ಕಂಥ ಆಗೋಗುಗಳ ಬಗ್ಗೆ ನಿಮಗೆ ಅರಿವುಂಟಿರುತ್ತೆ. ನಿಮ್ಮ ಇತರೆ ಸಮಯವನ್ನು ಸಾರ್ವಜನಿಕರಿಗೆ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಿ. ಇದೊಂದು ಕಿವಿ ಮಾತು ನಿಮಗೆ. ಏನದು, ಸುಲಭವಾಗಿ ಹೆಣ್ಣುಮಕ್ಕಳು ಈ ಮೈಕ್ರೋ ಫೈನಾನ್ಸ್ ಅವಳಿಗೆ ಒಳಗಾಗ್ತದೆ. ಈ ಸರ್ಕಾರಿ ವ್ಯವಸ್ಥೆಯಲ್ಲಿರ್ತಕ್ಕಂಥ ಸಹಕಾರಿ ಸಂಸ್ಥೆಗಳದು. ಕಾರ್ಯಕ್ರಮದಲ್ಲಿ ಶಿಶು ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ರಾಜಮೂರ್ತಿ, ಪುರಸಭಾಧ್ಯಕ್ಷ ಪುಟ್ಟಸ್ವಾಮಿ, ತಾಲೂಕು ಪಂಚಾಯಿತಿ ಇಒ ಶ್ರೀನಿವಾಸ್, ಸಿಡಿಪಿಒ ನಂಜಮ್ಮಣ್ಣಿ ಸೇರಿದಂತೆ ಹಲವರು ಹಾಜರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಧರ್ಮಸ್ಥಳ ಅಸ್ಥಿಪಂಜರ ಕೇಸ್ಗೆ ಬಿಗ್ ಟ್ವಿಸ್ಟ್. ನಾನಿಲ್ಲಿ ಪಾತ್ರಧಾರನಷ್ಟೇ, ಸೂತ್ರಧಾರರು ಬೇರೆಯವರು. ನನಗೆ ಹಣದ ಆಮಿಷ ಒಡ್ಡಿ ಕರೆಸಿಕೊಂಡರು ಎಂದ ಮಾಸ್ಕ್ ಮ್ಯಾನ್. ಧರ್ಮಸ್ಥಳ ಬುರುಡೆ ಪ್ರಕರಣದ ಮುಸುಕುದಾರಿ ಅರೆಸ್ಟ್. ಮಾಸ್ಕ್ ಮ್ಯಾನ್ ಬಂಧನವಾಗುತ್ತಿದ್ದಂತೆ ನಮೋ ಮಂಜುನಾಥ ಎಂದು ಶಿವತಾಂಡವ ಫೋಟೋ ಅಪ್ಲೋಡ್. 50 ದಿನದ ಬಳಿಕ ವೀರೇಂದ್ರ ಹೆಗಡೆ ಪ್ರತಿಕ್ರಿಯೆ. ಧರ್ಮಸ್ಥಳ ಡಾಕ್ಟರ್ ವೀರೇಂದ್ರ ಹೆಗಡೆ ಪರ ಧರ್ಮಯಾತ್ರೆ. ಶ್ರೀ ಕ್ಷೇತ್ರದತ್ತ ಹೊರಟ ಕಾಂಗ್ರೆಸ್ ಮುಖಂಡರು. ಅಪಪ್ರಚಾರ ಮಾಡಿದವರ ವಿರುದ್ಧ ಕ್ರಮಕ್ಕೆ ಗೋಪಾಲಸ್ವಾಮಿ ಆಗ್ರಹ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ನ್ಯೂಸ್. ಇದು ಜನರ ಧ್ವನಿ. ಸತ್ಯದ ಕಡೆ ನಮ್ಮ ನಡೆ.